ವೀರಯ್ಯ ಅನ್ನುವ ಒಬ್ಬ ಹಾಲ್ ವ್ಯಾಪಾರಿ ಇದ್ದ. ಅವನ ಹತ್ರ ಸುಮಾರು ಹಸುಗಳು ಇತ್ತು. ವೀರಯ್ಯ ಅವನ ಗೋಶಾಲೆಯಲ್ಲಿರುವ ಹಸುಗಳು ಕೊಡುವ ಹಾಲನ್ನ ವ್ಯಾಪಾರ ಮಾಡಿ ಅದ್ರ ಮೂಲಕ ಬರುವ ಹಣದಿಂದ ಅವನ ಜೀವನಾನ ಬಾಳ್ತಾ ಇದ್ದ. ವೀರಯ್ಯನ ಗೋಶಾಲೆಯಲ್ಲಿ ಲಕ್ಷ್ಮಿ ಅನ್ನುವ ಒಂದು ಹಸುನು ಇತ್ತು. ಆ ಹಸುವಿಗೆ ಒಂದು ಕರು ಹುಟ್ಟಿತ್ತು. ಆ ಕರುವಿನ ಹೆಸರು ಗಂಗಾ. ಲಕ್ಷ್ಮಿ ಹಾಗೂ ಗಂಗಾ ಇಬ್ರು ಯಾವಾಗ್ಲೂ ಜೊತೆಯಲ್ಲೇ ಇರ್ತಾ ಇದ್ರು. ಅಮ್ಮ, ಏನಮ್ಮ ಕಣ್ಮುಚ್ಕೊಂಡು ಏನ್ ಮಾಡ್ತಿದ್ದೀರಾ? ಇನ್ನೇನಿದೆ ಅಮ್ಮ, ಕಣ್ಮುಚ್ಕೊಂಡು ಶ್ರೀಕೃಷ್ಣನನ್ನು ಬೇಡ್ತಾ ಇದ್ದೀನಿ. ಅವರನ್ನು ಧ್ಯಾನ ಮಾಡದಿದ್ರೆ ನನಗೆ ಯಾವ ಕಷ್ಟನೂ ಬರುವುದಿಲ್ಲ. ಹಾಗೇನೆ ಆ ದಿನ ಚೆನ್ನಾಗಿ ನಡೆಯುತ್ತೆ. ಅಮ್ಮ, ಶ್ರೀಕೃಷ್ಣನನ್ನು ಧ್ಯಾನ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರುತ್ತಾ? ನನಗೂ ಕೂಡ ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ಲಿಕ್ಕೆ ಹೇಳಿಕೊಡಿ ಅಮ್ಮ. ಖಂಡಿತವಾಗಿ ಹೇಳಿಕೊಡ್ತೀನಿ ಗಂಗಾ. ಒಂದು ದಿನ ಧ್ಯಾನ ಮಾಡಲು ಆರಂಭಿಸಿದ್ರೆ ಅದನ್ನ ಯಾವಾಗ್ಲೂ ನೀನು ಮರಿಬಾರ್ದು. ಹಾಗಂತ ಲಕ್ಷ್ಮಿ ಹಾಗೂ ಗಂಗಾ ಇಬ್ರು ಮಾತಾಡ್ತಾ ಇದ್ರು. ಆವಾಗ ಮನೆಯೊಳಗಡೆಯಿಂದ ವೀರಯ್ಯ ಗೋಶಾಲೆಯ ಹತ್ರ ಬಂದ. ಬನ್ನಿ ಬನ್ನಿ, ಹುಲ್ಲು ಮೇಯಲು ಸಮಯವಾಯ್ತು. ಇವಾಗ ಹೋದ್ರನೆ ಬೇಗ ವಾಪಸ್ಸು ಮನೆಗೆ ಬರಕ್ಕಾಗೋದು. ಬನ್ನಿ ಹೋಗೋಣ. ಅಮ್ಮ, ಇವತ್ ನಾನ್ ಕೂಡ ನಿನ್ ಜೊತೆ ಕಾಡಿಗೆ ಬರ್ತೀನಮ್ಮ. ನನಗೂ ಕೂಡ ಕಾಡನ್ನು ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಬೇಡ ಗಂಗಾ, ನೀನು ಕಾಡಿಗೆಲ್ಲ ಬರಬಾರ್ದು. ನಾವಾದ್ರೂ ದೊಡ್ಡವರು, ನಾವು ಆಹಾರಕ್ಕೋಸ್ಕರ ಮೇಯಲು ಹೋಗ್ಲೇಬೇಕು. ಆದ್ರೆ ನಿನಗೆ ನಾನಿದ್ದೀನಲ್ವಾ, ನಾನು ನಿನ್ಗೆ ಹಾಲು ಕೊಡ್ತೀನಲ್ವಾ, ನೀನ್ ಯಾಕೆ ಕಾಡಿಗೆ ಹೋಗಿ ಕಷ್ಟಪಡ್ಬೇಕು? ನಿಮ್ಮ ಕಷ್ಟ ನೋಡಲಿಕ್ಕೆ ನನಗೆ ಸಮಯವಿಲ್ಲ. ನಿಮ್ಮನ್ನ ತುಂಬ ಭದ್ರವಾಗಿ ನೋಡ್ಕೋಬೇಕು ಅಂತ ನಾನು ಕಾಡಿಗೆ ಕರ್ಕೊಂಡೋಗೋದು. ಕರುವನ್ನೆಲ್ಲ ಕರ್ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನ ಮಾತ್ರ ಹುಲ್ಲು ಮೇಯಲು ಕರ್ಕೊಂಡೋಗೋದು. ಹಾಗೆ ವೀರಯ್ಯ ಗೋಶಾಲೆಯಲ್ಲಿದ್ದ ಹಸುಗಳನ್ನೆಲ್ಲ ಅಡವಿಗೆ ಕರ್ಕೊಂಡು ಹೋದ. ಹಸುಗಳೆಲ್ಲ ಒಟ್ಟಿಗೆ ಅಡವಿಗೂ ಹೋದ್ರು. ಹಸುಗಳೆಲ್ಲ ಅಲ್ಲಿ ಸಿಗುವ ಹಚ್ಚ ಹಸಿರಾಗಿರೋ ಹುಲ್ಲುಗಳು ಎಲೆಗಳನ್ನ ತಿಂತಾ ಇದ್ರು. ವೀರಯ್ಯ ಒಂದು ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿನೂ ತಗೊಳ್ತಾ ಇದ್ದ. ಹೀಗೆ ಸ್ವಲ್ಪ ಸಮಯನೂ ಆಯ್ತು. ತಿಂದಿ ಸಾಕು, ಬನ್ನಿ ಇವಾಗ ಹೋಗೋಣ. ಕತ್ಲೆ ಆಗ್ತಿದೆ. ಕ್ರೂರ ಪ್ರಾಣಿಗಳು ಗುಹೆಯಿಂದ ಹೊರಗೆ ಬರುವ ಸಮಯವಿದು. ಈ ಸಮಯದಲ್ಲಿ ತುಂಬ ಹೊತ್ತು ಕಾಡಲ್ಲಿರೋದು ಸರಿಯಿಲ್ಲ. ಬನ್ನಿ ಮನೆಗೆ ಹೋಗೋಣ. ಹಾಗೆ ವೀರಯ್ಯ ಹಸುಗಳನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಮನೆಗೆ ಹೊರಟ. ಸ್ವಲ್ಪ ಸಮಯದ ನಂತರ ಅವರೆಲ್ಲರೂ ಮನೆಗೆ ಬಂದ್ರು. ಹಸುಗಳೆಲ್ಲ ಅವರ ಗೋಶಾಲೆಗೆ ಹೋದ್ರು. ಅದೇ ರೀತಿ ಈ ಕಡೆ ವೀರಯ್ಯ ಅವನ ಮನೆಯೊಳಗಡೆ ಹೋದ. ಅಮ್ಮ, ಕಾಡು ಹೇಗಿದೆಯಮ್ಮ? ನೀವು ತುಂಬಾ ಚೆನ್ನಾಗಿ ಆಟಾಡ್ಕೊಂಡ್ ಬಂದ್ರಾ? ಆಟಾಡ್ಲಿಕ್ಕೆ ನಾನೇನ್ ಸಣ್ಣ ಮಗುನಮ್ಮ. ನಾವೆಲ್ಲರೂ ನಮ್ಮ ಹಸಿವನ್ನು ತೀರಿಸಿಕೊಳ್ಳಲು ಅಂತಾನೆ ಕಾಡಿಗೆ ಹೋಗೋದು. ನೀನು ಅಂದುಕೊಂಡ ಹಾಗೆ ನಾವು ಕಾಡಿಗೆ ಹೋಗಿ ಆಡುವುದಿಲ್ಲ. ಇಲ್ಲ ಇಲ್ಲ, ಕಾಡು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದೀನಿ. ಅಷ್ಟೊಂದು ಸುಂದರವಾದ ಕಾಡಲ್ಲಿ ನೀವು ಹೇಗೆ ಆಟವಾಡದೆ ಬರ್ತೀರಾ? ನೀವು ಖಂಡಿತವಾಗಿ ಆಟಾಡ್ಕೊಂಡೇ ಬರೋದು. ಹಾಗೆ ಲಕ್ಷ್ಮಿ ಹಸು ಹಾಗೂ ಗಂಗಾ ಕರು ಇಬ್ರು ಮಾತಾಡ್ತಾ ಇದ್ರು. ಆವಾಗ ವೀರಯ್ಯನ ಹೆಂಡತಿಯಾದ ಗಿರಿಜಾ ಗೋಶಾಲೆಯ ಹತ್ತಿರ ಬಂದ್ಲು. ಏನು ಲಕ್ಷ್ಮಿ, ನೀನು ನಿನ್ನ ಮಗಳು ಏನೋ ಮಾತಾಡ್ತಾ ಇದ್ದೀರಾ? ನೀವು ಏನ್ ಮಾತಾಡ್ತಿದ್ದೀರಾ ಅಂತ ನನ್ಗೂ ಕೂಡ ಹೇಳಿ, ನಾನು ಸ್ವಲ್ಪ ಕೇಳಿಸ್ಕೊತೀನಿ. ಏನು ಇಲ್ಲಮ್ಮ, ಈ ಗಂಗಾ ಹೇಳ್ತಾ ಇದ್ದಾಳೆ, ನಾನು ಪ್ರತಿದಿನ ಕಾಡಿಗೆ ಹೋಗಿ ಆಟಾಡಿ ಬರ್ತೀನಂತೆ. ಗಂಗಾ ಕೂಡ ನನ್ನ ಜೊತೆ ಬಂದು ಆಡ್ತಾಳಂತೆ. ಹೇಗೆ ಹೇಳ್ತಾಳೆ ನೋಡಿ ಅಮ್ಮ. ಏನ್ ಗಂಗಾ, ನಿನಗೆ ಆಡ್ಲಿಕ್ಕೆ ಎಲ್ಲೂ ಕೂಡ ಜಾಗ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀಯಾ? ಆಟ ಆಡ್ಲಿಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ ಅನ್ಕೊಂಡಿದ್ದೀಯಾ? ಪಾಪ, ಇವರೆಲ್ಲರೂ ಕಾಡಿಗೆ ಹೋಗೋದು ಹಸಿವನ್ನು ತೀರಿಸಿಕೊಳ್ಳಲು. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನ್ ಕೂಡ ಒಂದ್ಸಲ ಕಾಡಿಗೆ ಹೋಗ್ಲೇಬೇಕು. ತಪ್ಪು ಗಂಗಾ, ನೀನು ಸಣ್ಣ ಮಗು. ನೀನು ಕಾಡಿಗೆ ಹೋಗಲು ಅರ್ಹತೆ ಇಲ್ಲ. ಅಡವಿಯಲ್ಲಿ ದೆವ್ವ ಇದೆ. ನಿನ್ನಂತಹ ಸಣ್ಣ ಮಕ್ಕಳನ್ನು ನೋಡಿದ್ರೆ ಅದಕ್ಕೆ ಕೋಪ ಬರುತ್ತೆ. ಹಾಗೆ ಗಿರಿಜಾ ಗಂಗಾ ಕರುವಿನ ಹತ್ರ ಹೇಳಿದ್ಲು. ಆವಾಗ ಗಂಗಾ ಸ್ವಲ್ಪ ಸಮಯದ ನಂತರ ಅಲ್ಲೇ ಇರುವ ಇನ್ನು ಉಳಿದ ಕರುಗಳ ಜೊತೆ ಹೋಗಿ ಸಂತೋಷವಾಗಿ ಆಟಾಡ್ತಾ ಇದ್ಲು. ಏನು ಗಿರಿಜಮ್ಮ, ಅಡವಿಯಲ್ಲಿ ನಿಜವಾಗ್ಲೂ ಭೂತ ಇದೆಯಾ? ಗಂಗಾ ಜೊತೆ ನೀವು ಹೇಳಿದ್ದು ನಿಜಾನಾ? ಅರೆ, ಅಡವಿಯಲ್ಲಿ ಭೂತನೂ ಇಲ್ಲ, ಏನೂ ಇಲ್ಲ. ಕಾಡಲ್ಲಿ ಪ್ರಾಣಿಗಳು ಇರುತ್ತೆ, ಆದರೆ ಯಾವುದೇ ದೆವ್ವವಿಲ್ಲ. ನಾನು ಗಂಗನಿಗೆ ಭಯ ಬರ್ಬೇಕು ಅಂತಾನೆ ಹಾಗೆ ಹೇಳಿದ್ದು. ಅಡವಿಯಲ್ಲಿ ಭೂತ ಇದೆ ಅಂತ ಹೇಳಿದ್ರೆ ಅದು ಕಾಡಿಗೆ ಬರಲು ಭಯಪಡುತ್ತೆ ಅಲ್ವಾ? ಓಹೋ, ಹಾಗೇನಾ? ಒಳ್ಳೆ ಕೆಲ್ಸ ಮಾಡಿದ್ರಿ ಗಿರಿಜಮ್ಮ. ಹಾಗೆ ಗಿರಿಜಾ ಲಕ್ಷ್ಮಿ ಹಸು ಇಬ್ರು ಕೂಡ ಮಾತಾಡ್ಕೊಳ್ತಾ ಇದ್ರು. ಈ ಕಡೆ ಗಂಗಾ ಉಳಿದ ಕರುಗಳ ಜೊತೆ ಸೇರಿ ಸಂತೋಷವಾಗಿ ಆಟಾಡ್ತಾ ಇದ್ಲು.
ಹಾಗೆ ಆ ದಿನಾನು ಮುಗಿದೋಯ್ತು. ಮರುದಿನ ಗಂಗಾ ಕರುವಿಗೆ ಒಂದು ಆಲೋಚನೆನೂ ಬಂತು. ಇನ್ನು ಸ್ವಲ್ಪ ಹೊತ್ತಲ್ಲಿ ವೀರಯ್ಯನವರು ಬಂದು ನನ್ನ ಅಮ್ಮನ ಹಾಗೇನೆ ಉಳಿದ ಇರುವ ಹಸುಗಳನ್ನು ಕಾಡಿಗೆ ಕರ್ಕೊಂಡೋಗ್ತಾರೆ. ನನಗೂ ಕಾಡಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಒಂದು ಕೆಲ್ಸ ಮಾಡ್ತೀನಿ, ವೀರಯ್ಯ ಚಿಕ್ಕಪ್ಪನಿಗೆ ಗೊತ್ತಿಲ್ಲದೆ ಎಲ್ಲ ಹಸುಗಳ ಜೊತೆ ನಾನು ಕೂಡ ಕಾಡಿಗೆ ಹೋಗ್ತೀನಿ. ನಾನು ಕೂಡ ಕಾಡಿಗೆ ಹೋಗಿ ಅಲ್ಲಿರುವ ಗಿಡ ಮರಗಳನ್ನು ನೋಡಿ ಸಂತೋಷ ಪಡ್ತೀನಿ. ಹಾಗೆ ಗಂಗಾ ಕರು ಯಾರಿಗೂ ಗೊತ್ತಿಲ್ಲದೆ ಉಳಿದ ಹಸುಗಳ ಹಿಂದೆನೆ ಹೋಗಿ ಅಡವಿಗೆ ಹೇಗಾದ್ರೂ ಹೋಗ್ಬೇಕು ಅಂತ ಅನ್ಕೊಳ್ತು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ವೀರಯ್ಯ ಬಂದು ಹಸುಗಳನ್ನೆಲ್ಲ ಅವನ್ ಜೊತೆ ಅಡವಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಗಂಗಾ ಅನ್ಕೊಂಡ ಹಾಗೇನೆ ವೀರಯ್ಯನಿಗೂ ಗೊತ್ತಿಲ್ದೆ, ಉಳಿದ ಹಸುಗಳಿಗೂ ಗೊತ್ತಿಲ್ದೆ, ಲಕ್ಷ್ಮಿಗೂ ಕೂಡ ಗೊತ್ತಿಲ್ದೆ ಅವರನ್ನ ಹಿಂಬಾಲಿಸಿ ಅವಳು ಕೂಡ ಅಡವಿಗೆ ಹೋಗ್ತಾನೆ ಇದ್ಲು. ಆದ್ರೆ ಗಂಗಾ ಬರ್ತಾ ಇರೋದನ್ನ ಯಾರು ಕಂಡುಹಿಡಿಲೇ ಇಲ್ಲ. ಗಂಗಾ ಅವ್ರ ಹಿಂದೆನೆ ಬಂದ್ಲು. ಕೊನೆಗೆ ಅಡವಿಗೆ ಹಸುಗಳೆಲ್ಲರೂ ಹೋದ್ರು. ಈ ಕಡೆ ಗಂಗಾ ಕೂಡ ಅಡವಿಯೊಳಗಡೆ ಬಂದ್ಲು. ಆದ್ರೆ ಅವಳು ದಾರಿನ ಮರೆತ್ಬಿಟ್ಲು. ನಾನು ಎಲ್ಲಿಗೆ ದಾರಿ ತಪ್ಪಿ ಬಂದೆ? ಸ್ವಲ್ಪ ಸಮಯದ ಹಿಂದೆ ವೀರಯ್ಯ ಚಿಕ್ಕಪ್ಪ, ನನ್ನ ಅಮ್ಮ ಹಾಗೆ ಉಳಿದ ಹಸುಗಳು ಇಲ್ಲೇ ಇದ್ರು. ಆದ್ರೆ ಇವಾಗ ನನಗೂ ಯಾರು ಕಾಣ್ತಾನೆ ಇಲ್ಲ. ಎಲ್ಲರೂ ಇವಾಗ ದಾರಿ ತಪ್ಪಿ ಹೋಗ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ನಾನೇ ದಾರಿ ತಪ್ಪಿ ಹೋಗಿರೋದು. ಹಾಗೆ ಗಂಗಾ ಕರು ದಾರಿ ತಪ್ಪಿದ್ರಿಂದ ತುಂಬಾನೇ ಹೆದರ್ಕೊಳ್ತಾ ಇತ್ತು. ಏನ್ ಮಾಡೋದು ಅಂತ ಅರ್ಥವಾಗದೆ ತುಂಬಾ ಜೋರಾಗಿ ಕಿಚ್ಚಾಡ್ತಾ ಇತ್ತು. ಹಾಗೆ ಗಂಗಾ ಕಿಚ್ಚುವ ಶಬ್ದ ಲಕ್ಷ್ಮಿ ಹಸುವಿನ ಕಿವಿಯಲ್ಲಿ ಬಿತ್ತು. ಅರೆ, ಈ ಶಬ್ದ ನನ್ನ ಗಂಗಂದು. ಗಂಗಾ ಧ್ವನಿ ಇಲ್ಲಿ ಎಲ್ಲಿ ಕೇಳಿಸ್ತಾ ಇದೆ? ಗಂಗಾ ಇಲ್ಲಿಗೆಲ್ಲಾದ್ರೂ ಬಂದಿದ್ದಾಳಾ? ಮತ್ತೆ ಹೇಗೆ ಶಬ್ದ ಕೇಳ್ತು? ಏನಾದ್ರೂ ಸರಿ, ಶಬ್ದ ಎಲ್ಲಿಂದ ಕೇಳಿಸ್ತದೆ, ಹೋಗಿ ನೋಡ್ತೀನಿ. ಹಾಗೆ ಅಂದ್ಕೊಂಡು ಲಕ್ಷ್ಮಿ ಅಲ್ಲಿಂದ ಶಬ್ದ ಬರುವ ಕಡೆ ಹೋಗ್ತಾ ಇದ್ದಾಗ ವೀರಯ್ಯ ಅದನ್ನ ನೋಡಿ ಲಕ್ಷ್ಮಿಗೆ ಅಡ್ಡನು ಬಂದ. ಏ ಲಕ್ಷ್ಮಿ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹಸುಗಳ ಗುಂಪು ಇಲ್ಲಿರುವಾಗ ನೀನೊಬ್ಳೆ ಆ ಕಡೆ ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನಗೆ ಗೊತ್ತಾ, ಅದು ದಟ್ಟವಾದ ಕಾಡು, ಅಲ್ಲಿ ಕ್ರೂರ ಪ್ರಾಣಿಗಳಿದೆ. ನನಗೆ ಎಲ್ಲ ಗೊತ್ತು ವೀರಯ್ಯ, ಆದ್ರೆ ಗಂಗಾ ಧ್ವನಿ ಕೇಳಿಸ್ತಾ ಇದೆ, ಅದಕ್ಕೇನೆ ಹೋಗ್ತಾ ಇದ್ದೀನಿ. ಹಾಗೆ ವೀರಯ್ಯನು ಲಕ್ಷ್ಮಿ ಹಸುನು ಗಂಗಾ ಶಬ್ದ ಬರುವ ಕಡೆ ಹೋಗ್ತಾ ಇದ್ರು. ಹೀಗಿರುವಾಗ ಈ ಕಡೆ ಗಂಗಾ ಕಿರುಚುವ ಶಬ್ದ ಅದೇ ಅಡವಿಲಿರುವ ಒಂದು ಹುಲಿಯ ಕಿವಿಗೂ ಕೂಡ ಬಿತ್ತು. ಇವತ್ತು ನನಗೆ ಒಳ್ಳೆ ಭೋಜನ ಸಿಗುವ ಹಾಗೆ ಇದೆ. ತಕ್ಷಣ ಈ ಧ್ವನಿಯ ಹಿಂದೆನೆ ಹೋಗಿ ಆ ಹಸುವನ್ನು ಹಿಡಿದುಕೊಳ್ಳುತ್ತೀನಿ. ಹಾಗೆ ಹುಲಿನು ಗಂಗಾ ಕಿಚ್ಚುವ ಶಬ್ದ ಬರೋ ಕಡೆ ಹೋಗ್ತಾ ಇತ್ತು. ಕೊನೆಗೆ ಹುಲಿ ಗಂಗಾ ಹತ್ರ ಬಂತು. ಹುಲಿಯನ್ನ ನೋಡಿ ಪಾಪ ಗಂಗಾ ತುಂಬಾನು ಹೆದರಿದ್ಲು. ಹುಲಿಯಂತೂ ಒಂದೊಂದ್ ಹೆಜ್ಜೆ ಮುಂದೆ ಇಟ್ಕೊಂಡ್ ಬರುವಾಗ ಪಾಪ ಗಂಗಾ ಹೆದರ್ಕೊಂಡು ಒಂದೊಂದ್ ಹೆಜ್ಜೆ ಹಿಂದೆ ಇಟ್ಕೊಂಡೇ ಹೋಗ್ತಾ ಇದ್ಲು. ಇದನ್ನೆಲ್ಲ ದೂರದಿಂದ ಲಕ್ಷ್ಮಿ ಹಾಗೂ ವೀರಯ್ಯ ಇಬ್ರು ನೋಡ್ತಾನೆ ಇದ್ರು. ಆದ್ರೆ ವೀರಯ್ಯ ಹೆದರ್ಕೊಂಡು ಓಡ್ ಹೋದ. ಈ ಕಡೆ ಹುಲಿಯಂತೂ ಗಂಗನ ನೋಡಿ ತುಂಬಾನು ಸಂತೋಷದಿಂದ, ಎಷ್ಟೋ ದಿನಗಳಿಂದ ಇಂತಹ ಹಸುವನ್ನು ತಿನ್ಬೇಕು ಅಂತ ಆಸೆಯಲ್ಲಿದ್ದೆ. ಆ ದೇವರಿಗೆ ನನ್ನ ಮಾತು ಕೇಳಿಸಿದೆ. ಅದಕ್ಕೇನೆ ನೀನು ಇವತ್ತು ನನ್ನ ಕಣ್ಣಿಗೆ ಸಿಕ್ಕಿದ್ದೀಯಾ. ಬೇಡ, ನನ್ನ ಏನ್ ಮಾಡ್ಬೇಡಿ. ಹಾಗೆ ಗಂಗಾ ಎಷ್ಟೇ ಕೇಳಿದ್ರು ಕೂಡ ಒಪ್ಕೊಳ್ಳದೆ ಹುಲಿ ಅವಳನ್ನ ತಿನ್ನಕ್ಕೆ ಬರ್ತಾನೆ ಇತ್ತು. ಆವಾಗ ಲಕ್ಷ್ಮಿ ಹಸು ಹುಲಿಯ ಮುಂದೆ ಬಂದು ನಿಂತ್ಕೊಳ್ತು. ದಯವಿಟ್ಟು ನನ್ನ ಮಗುವನ್ನು ಬಿಟ್ಬಿಡು, ಬೇಕಾದ್ರೆ ನನ್ನನ್ನು ತಿನ್ನು, ನನ್ನ ಮಗಳು ಇನ್ನೂ ಜೀವಿಸ್ಬೇಕು. ಹಾಗೆ ಲಕ್ಷ್ಮಿ ಹಸು ಬೇಡ್ಕೊಂಡಿದ್ರಿಂದ ಅದಕ್ಕೆ ಹುಲಿ ಸರಿ ಅಂತ ಒಪ್ಕೊಳ್ತು. ಆಮೇಲೆ ಹುಲಿ ಲಕ್ಷ್ಮಿ ಮೇಲೆ ದಾಳಿ ಮಾಡ್ತಾ ಇದ್ದಾಗ, ಸ್ವಾಮಿ ಶ್ರೀಕೃಷ್ಣ, ನಮ್ನ ನೀವೇ ಕಾಪಾಡ್ಬೇಕು. ಈ ಹುಲಿ ನಮ್ನ ತಿನ್ನಕ್ ಬರ್ತಿದೆ. ಅಮ್ಮನ ತಿನ್ಮೇಲೆ ನನ್ನ ಬಿಟ್ಬಿಡುತ್ತೆ ಅಂತ ಏನು ನಂಬಿಕೆ? ಬೇಗ ಬಂದು ನಮ್ಮನ್ನು ಕಾಪಾಡಿ. ಹಾಗೆ ಗಂಗಾ ಬೇಡ್ಕೊಂಡ ತಕ್ಷಣ ಅವ್ರ ಮುಂದ್ಗಡೆ ಕೃಷ್ಣಯ್ಯ ಪ್ರತ್ಯಕ್ಷವಾದ್ರು. ಹೇ ಹುಲಿ, ನೀನು ಹೋಗು. ನೀನು ನನ್ನ ಭಕ್ತೆಯಾದ ಈ ಹಸುವನ್ನು ತಿನ್ನಲು ಸಾಧ್ಯವಿಲ್ಲ. ಇಲ್ಲಿಂದ ಹೊರಟೋಗು. ಹಾಗೆ ಕೃಷ್ಣಯ್ಯ ಹೇಳಿದ್ರಿಂದ ಆ ಹುಲಿ ಅಲ್ಲಿಂದ ವಾಪಸ್ಸೋಯ್ತು. ಸ್ವಾಮಿ ಶ್ರೀಕೃಷ್ಣ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಗುವನ್ನು ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು. ನೀನು ಒಳ್ಳೆ ಭಕ್ತೆ ಮಾತ್ರ ಅಲ್ಲ ಲಕ್ಷ್ಮಿ, ನೀನು ಒಳ್ಳೆಯ ತಾಯಿಯೂ ಕೂಡ. ನಿನ್ನಂಥವರನ್ನು ಕಾಪಾಡಲಿಕ್ಕೆ ನಾನು ಯಾವಾಗಲೂ ಬರುತ್ತೇನೆ. ಹಾಗೆ ಲಕ್ಷ್ಮಿ ಹಸುವನ್ನು ಹಾಗೇನೆ ಗಂಗಾ ಕರುವನ್ನು ಕಾಪಾಡಿ ಕೃಷ್ಣಯ್ಯ ಅಲ್ಲಿಂದ ಮಾಯವಾದ. ಲಕ್ಷ್ಮಿ ತನ್ನ ಮಗಳಾದ ಗಂಗಾನ ಕರ್ಕೊಂಡು ಜೋಪಾನವಾಗಿ ಮನೆಗೂ ಬಂದ್ಲು.